ಹೇಳು ಶಾಂತಿ. ತಿಂಡಿ ಆಯ್ತಾ? ಚಿನ್ನು, ಅರ್ಚನಾ ಹೇಗಿದ್ದಾಳೆ? ಚಿನ್ನು, ನನ್ ಮಾತ್ ಕೇಳಿಸ್ತಿದ್ಯಾ? ಅರ್ಚನಾ ಹೇಗಿದ್ದಾಳೆ ಅಂತ ಕೇಳ್ತಿದ್ದೀನಿ. ಅದು ಶಾಂತಿ, ಅದು ಅರ್ಚನಾ ಇಲ್ಲ ಶಾಂತಿ. ಚಿನ್ನು, ಅರ್ಚನಾ ಇಲ್ವಾ? ಚಿನ್ನು, ಏನು ಹೇಳ್ತಿದ್ಯ ನೀನು? ನಾನು ನಿಜನೇ ಹೇಳ್ತಾ ಇದ್ದೀನಿ. ಅರ್ಚನಾ ಇಲ್ಲಿಲ್ಲ ಶಾಂತಿ. ಶಾಂತಿ, ಇವತ್ತು ಒಂದು 90% ಅರ್ಚನೆಗೆ ಪ್ರಜ್ಞೆ ಬರೋ ಹಾಗಿತ್ತು. ಇನ್ನೇನು ಪ್ರಜ್ಞೆ ಬಂದ್ಬಿಡುತ್ತೆ ಅನ್ನೋವಾಗ ಯಾವುದೋ ಒಂದು ಔಷಧಿ ಬೇಕು ಅಂತ ನಾಟಿ ವೈದ್ಯರು ನನಗೆ ಒಂದು 20 ಕಿಲೋಮೀಟರ್ ದೂರದಲ್ಲಿ ಇನ್ನೊಂದು ನಾಟಿ ವೈದ್ಯ ಶಾಲೆ ಇದೆ, ಅಲ್ಲಿಗೆ ಹೋಗಿ ತಗೊಂಬಾಪ ಅಂದ್ರು. ನಾನು ಅಲ್ಲಿಗೆ ಹೋಗಿ ತಗೊಂಬರಷ್ಟೊಳಗಡೆ ಇಲ್ಲಿ ದೊಡ್ಡಮನೆ ವೀರಣ್ಣ ಅಂತಂದ್ರಪ್ಪ. ಅವ್ರ ಮೊಬೈಲಲ್ಲಿ ಒಂದು ಫೋಟೋ ತೋರಿಸಿದ್ರು. ನೀ ಕರ್ಕೊಂಬಂದಿದ್ದಿಲ್ಲ ಆ ಹುಡುಗಿ, ಅದೇ ಹುಡುಗಿ ಫೋಟೋ. ಹಾಗಾದ್ರೆ ಅಣ್ಣ ಇದಕ್ಕಾಗಿ ಅಲ್ಲಿವರೆಗೂ ಬಂದಿದ್ನಾ? ಅಣ್ಣಂಗೆ ಈ ವಿಚಾರ ಹೇಗ್ ಗೊತ್ತಾಯ್ತು? ಅದೇ ನನಗೂ ಅರ್ಥ ಆಗ್ತಾ ಇಲ್ಲ ಶಾಂತಿ. ಅಲ್ಲ ಚಿನ್ನು, ಅಣ್ಣ ಯಾರನ್ನ ಅದ್ರ ಜೊತೆ ಕರ್ಕೊಂಡು ಹೋಗಿದ್ರು ಪರವಾಗಿಲ್ಲ, ಒಬ್ನೇ ಅಷ್ಟು ದೂರ ಹೆಂಗೆ? ಅಪ್ಪ, ಅವನ್ ಒಂದೊಂದ್ಸಲ ಬೇಡದೇ ಇರೋ ಕೆಲ್ಸನೇ ಮಾಡೋದು. ಚಿನ್ನು, ಈ ಅರ್ಚನನ್ನ ಮಂತ್ರ ಏನಾದ್ರೂ ಕಿಡ್ನಾಪ್ ಮಾಡ್ಸಿದ್ಲಾ? ಅವಳ ಜನಗಳನ್ನ ಏನಾದ್ರೂ ಕಳ್ಸಿದ್ಲಾ ಅವಳು? ಇಲ್ಲ ಶಾಂತಿ. ಇಲ್ಲಿ ವೈದ್ಯರಿಗೆ ನಾನು ಮಂತ್ರ ಫೋಟೋ ತೋರಿಸಿ ಕೇಳಿದೆ, ಆದ್ರೆ ಅವರು ಅವಳು ಇಲ್ಲಿಗೆ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಇಲ್ಲಿಗೆ ಬಂದಿರೋರೆಲ್ಲ ಹಿಂದಿಯಲ್ಲಿ ಮಾತಾಡ್ತಾ ಇದ್ರು ಅಂತ ಹೇಳಿದ್ರು. ನನಗ್ಯಾಕೋ ಮಂತ್ರ ಇವ್ರನ್ನ ಕಳಿಸಿಲ್ಲ ಅಂತ ಅನಿಸ್ತಾ ಇದೆ. ಮತ್ತೆ ಇನ್ಯಾರು ಇರ್ಬೋದು ಅಂತ್ಯಾ? ಗೊತ್ತಾಗ್ತಾ ಇಲ್ಲ ಶಾಂತಿ. ನನಗಂತೂ ಎಲ್ಲ ಅಯೋಮಯವಾಗಿದೆ. ಯಾರೋ ನಾರ್ತ್ ಇಂಡಿಯಾದಿಂದ ರೌಡಿಗಳು ಬರೋದಕ್ಕೂ ಅದೇ ಸಮಯದಲ್ಲಿ ಯಜಮಾನ್ರು ಇಲ್ಲಿಗೆ ಬರೋದಕ್ಕೂ ಒಂದಕ್ಕೊಂದು ತಾಳನೇ ಆಗ್ತಾ ಇಲ್ವಲ್ಲ ಶಾಂತಿ. ಒಂದ್ ವೇಳೆ ಮಂತ್ರ ಏನಾದ್ರೂ ಯಜಮಾನ್ರಿಗೆ ಅರ್ಚನಾ ಇಲ್ಲಿದ್ದಾಳೆ ಅಂತ ಹೇಳ್ಬಿಡ್ತಾಳ? ಹಾಗಾದ್ರೆ ಅರ್ಚನಾ ಇಲ್ಲಿದ್ದಾಳೆ ಅನ್ನೋ ವಿಷಯ ಮಂತ್ರಗೆ ಗೊತ್ತಾಗಿತ್ತಾ? ಒಂದ್ ವೇಳೆ ಗೊತ್ತಿದ್ರೆ ಅವಳಿಗೆ ಗೊತ್ತಾಯ್ತು. ಏನೋ ಶಾಂತಿ, ನನಗಂತೂ ಒಂದು ಅರ್ಥ ಆಗ್ತಾ ಇಲ್ಲ. ಸಾಧ್ಯನೇ ಇಲ್ಲ ಚಿನ್ನು, ಅದು ಆಗದೆ ಇರೋ ಮಾತು. ಒಂದ್ ವೇಳೆ ಅವಳು ಹೇಳಿದ್ರು ಅಣ್ಣ ಅವಳ ಮಾತೆಲ್ಲ ಕೇಳೋದಿಲ್ಲ. ಅಲ್ದೆ ಮದ್ವೆ ಮನೇಲಿ ಅವಳು ಮಾಡಿ ಹೋಗಿರೋ ಕೆಲ್ಸ ಅಂತದ್ದು. ಅವತ್ತು ಅಣ್ಣನ ಕೈಗೆ ಸಿಕ್ಕಿದಿದ್ರೆ ಅವಳನ್ನ ಸೀಳ್ ಹಾಕ್ಬಿಡ್ತಿದ್ದ. ಅಣ್ಣನ್ಗೆ ಫೋನ್ ಮಾಡೋಷ್ಟು ಧೈರ್ಯ ಅವಳಿಗಿಲ್ಲ ಚಿನ್ನು. ಮದ್ವೆ ಮನೆಯಲ್ಲ ಅಂತದೇನ್ ನಡೀತು ಮದ್ವೆ ಮನೆಯಲ್ಲಿ? ಭಾಮಿನಿ ಅಮ್ಮನ್ನ ಕಿಡ್ನಾಪ್ ಮಾಡಿಸಿದ್ಲು. ನನ್ನ ಸುಶಾಂತ್ನು ಶೂಟ್ ಮಾಡ್ಬೇಕು ಅಂತ ಅವಳು ಅಲ್ಲಿಗೆ ಬಂದಿದ್ದಾಳೆ. ಆದ್ರೆ ಅಷ್ಟೊತ್ತಿಗೆ ಅವಳು ಅಣ್ಣನ ಕಣ್ಗೆ ಬಿದ್ದಿದ್ದಾಳೆ. ಅಣ್ಣ ಚೇಸ್ ಮಾಡ್ಕೊಂಡು ಹೋಗಿದ್ದಾನೆ, ಅವಳು ತಪ್ಪಿಸ್ಕೊಂಡು ಹೋಗಿದ್ದಾಳೆ. ಅದಕ್ಕೆ ಹೇಳ್ತಿದ್ದೇನೆ ಚಿನ್ನು. ಹಾಗಾದ್ರೆ ಬೇರೆ ಯಾರೋ ಅರ್ಚನನ ಕಿಡ್ನಾಪ್ ಮಾಡ್ಕೊಂಡು